ನಮಸ್ಕಾರ. ಮುಖ್ಯಾಂಶಗಳು. ಭಾರತದ ಶ್ರೇಯೋಭಿವೃದ್ಧಿಯಲ್ಲಿ ನವೋದ್ಯಮಗಳ ಕೊಡುಗೆ ಅಪಾರ. ಏಕ ಭಾರತ ಶ್ರೇಷ್ಠ ಭಾರತಕ್ಕೆ ಸಾಕ್ಷಿಯಾದ ಕನ್ನಡ ಕಲಿತ ಕಲ್ಪನಾ, ಪ್ರಧಾನಿ ನರೇಂದ್ರ ಮೋದಿ. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಯೋಗ ಸಹಕಾರಿ. ಶಾಲಾ ಪಠ್ಯಕ್ರಮದಲ್ಲಿ ಯೋಗ ಅಳವಡಿಕೆಗೆ ಚಿಂತನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಜಲಮಾರ್ಗಗಳ ಪಾತ್ರ ಮಹತ್ವದ್ದು. ನೆರೆ ರಾಷ್ಟ್ರಗಳೊಂದಿಗೆ ಸಂಪರ್ಕ ಸೇತು ನಿರ್ಮಾಣ, ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸೌಲಭ್ಯ ನಿರ್ಮಾಣ, ಕ್ರೀಡಾಪಟುಗಳನ್ನು ಜಾಗತಿಕ ಕ್ರೀಡಾಕೂಟಕ್ಕೆ ಸಜ್ಜುಗೊಳಿಸಲು ಕ್ರಮ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ವಾರ್ತೆಗಳ ವಿವರ. ದೇಶದಲ್ಲಿ ಯೂನಿಕಾರ್ನ್ಗಳ ಸಂಖ್ಯೆ 100ಕ್ಕೆ ತಲುಪಿರುವುದು ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ವಿಚಾರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ. ಆಕಾಶವಾಣಿಯ ಮನದ ಮಾತಿನ 81ನೇ ಆವೃತ್ತಿಯಲ್ಲಿಂದು ಅನಿಸಿಕೆ ಹಂಚಿಕೊಂಡ ಪ್ರಧಾನಿ, ಈ ತಿಂಗಳ 5ರಂದು ದೇಶದಲ್ಲಿ ಯೂನಿಕಾರ್ನ್ಗಳ ಸಂಖ್ಯೆ ಶತಕವನ್ನು ತಲುಪಿದೆ. ಒಂದು ಯೂನಿಕಾರ್ನ್ ಎಂದರೆ ಸುಮಾರು 7,500 ಕೋಟಿ ರೂಪಾಯಿಗಳ ಸ್ಟಾರ್ಟ್ಅಪ್ ಆಗಿದೆ. ಈ ಯೂನಿಕಾರ್ನ್ಗಳ ಒಟ್ಟು ಮೌಲ್ಯ $330 ಶತಕೋಟಿ ಆಗಿದೆ. ಅಂದರೆ 25 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯದ ಸ್ಟಾರ್ಟ್ಅಪ್ಗಳು ಸ್ಥಾಪನೆಯಾಗಿರುವುದು ನಮ್ಮ ದೇಶದ ಹೆಮ್ಮೆಯಾಗಿದೆ ಎಂದು ಹೇಳಿದರು. एक यूनिकॉर्न यानी कम से कम 7,500 करोड़ रुपए का स्टार्टअप. इन यूनिकॉर्न्स का कुल वैल्यूएशन $330 बिलियन यानी 25 लाख करोड़ रुपयों से भी ज्यादा है. निश्चित रूप से ये बात हर भारतीय के लिए गर्व करने वाली बात है. ಜಾಗತಿಕ ಸಾಂಕ್ರಾಮಿಕದ ಸಂದರ್ಭದಲ್ಲೂ ನವೋದ್ಯಮಗಳು ಸಂಪತ್ತು ಮತ್ತು ಮೌಲ್ಯ ಸೃಷ್ಟಿಯಲ್ಲಿ ತೊಡಗಿದ್ದರ ದ್ಯೋತಕ ಈ ಸಾಧನೆಯಾಗಿದೆ. ಭಾರತೀಯ ಯೂನಿಕಾರ್ನ್ಗಳ ಸರಾಸರಿ ವಾರ್ಷಿಕ ಬೆಳವಣಿಗೆ ದರ ಅಮೆರಿಕ, ಬ್ರಿಟನ್ ಮುಂತಾದ ದೇಶಗಳಿಗಿಂತ ಹೆಚ್ಚಾಗಿದೆ ಎಂದರು. ನವೋದ್ಯಮಗಳು ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸಣ್ಣ ಪುಟ್ಟ ನಗರಗಳು ಮತ್ತು ಗ್ರಾಮಗಳಿಂದಲೂ ಉದ್ಯಮಿಗಳು ಹೊರಹೊಮ್ಮುತ್ತಿದ್ದಾರೆ. ಇದರಿಂದ ಭಾರತದಲ್ಲಿ ಯಾರ ಬಳಿ ಹೊಸ ಶೋಧದ ಕಲ್ಪನೆಗಳಿವೆಯೋ ಅವರು ಸಂಪತ್ತನ್ನು ಸೃಷ್ಟಿಸಬಲ್ಲರು ಎಂಬುದು ಸಾಬೀತಾಗುತ್ತದೆ ಎಂದರು. ತಮಿಳುನಾಡಿನ ತಂಜಾವೂರಿನ ಸ್ವಸಹಾಯ ಗುಂಪಿನ ಕಾರ್ಯವೈಖರಿ ಬಗ್ಗೆ ಶ್ಲಾಘನೆ ವ್ಯಕ್ತ. ತಮಿಳುನಾಡಿನ ತಂಜಾವೂರಿನ ಒಂದು ಸ್ವಸಹಾಯ ಗುಂಪು ಕಳುಹಿಸಿದ ಉಡುಗೊರೆಯಲ್ಲಿ ಭಾರತೀಯತೆಯ ಸುಗಂಧವಿದೆ ಮತ್ತು ಮಾತೃಶಕ್ತಿಯ ಆಶೀರ್ವಾದವಿದೆ. ಇದರಲ್ಲಿ ನನ್ನ ಬಗ್ಗೆ ಅವರಿಗಿರುವ ಸ್ನೇಹದ ಕುರುಹೂ ಇದೆ. ಇದು ತಂಜಾವೂರಿನ ವಿಶೇಷ ಬೊಂಬೆ. ಇದಕ್ಕೆ ಜಿಐ ಟ್ಯಾಗ್ ಕೂಡ ಲಭಿಸಿದೆ ಎಂದರು. यह एक स्पेशल तंजावुर डॉल है जिसे जीआई टैग भी मिला हुआ है. मैं तंजावुर सेल्फ हेल्प ग्रुप को विशेष धन्यवाद देता हूं कि उन्होंने मुझे स्थानीय संस्कृति में रचे बसे इस उपहार को भेजा. इसकी वजह से कितने ही गरीब परिवारों की जिंदगी बदल गई है. ऐसे कियोस्क और स्टोर्स की सहायता से महिलाएं अब अपने प्रोडक्ट ग्राहकों को सीधे बेच पा रही हैं. ಕನ್ನಡೇತರ ಕಲ್ಪನಾ ಎಂಬ ಬಾಲಕಿ ಕೇವಲ 3 ತಿಂಗಳಲ್ಲಿ ಕನ್ನಡ ಕಲಿತು ಉನ್ನತ ಅಂಕ ಗಳಿಸಿದ್ದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪ್ರಧಾನಿ, ಕಲ್ಪನಾಳ ಪ್ರಯತ್ನ ಏಕ ಭಾರತ ಶ್ರೇಷ್ಠ ಭಾರತದ ನಿಜವಾದ ಭಾವನೆಗಳೊಂದಿಗೆ ತುಂಬಿದೆ. ಕಲ್ಪನಾ ಇತ್ತೀಚೆಗೆ ಕರ್ನಾಟಕದಲ್ಲಿ 10ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ್ದಾಳೆ. ಆದರೆ ಅವಳ ಸಫಲತೆಯ ವಿಶೇಷತೆ ಏನೆಂದರೆ, ಕಲ್ಪನಾಗೆ ಕೆಲ ದಿನಗಳ ಹಿಂದಿನವರೆಗೂ ಕನ್ನಡ ಭಾಷೆಯೇ ಬರುತ್ತಿರಲಿಲ್ಲ. ಕೇವಲ 3 ತಿಂಗಳಲ್ಲಿ ಕನ್ನಡ ಭಾಷೆಯನ್ನು ಕಲಿತು 92ರಷ್ಟು ಅಂಕಗಳನ್ನು ಗಳಿಸಿರುವುದು ಶ್ಲಾಘನೀಯ ಎಂದರು. ಕಲ್ಪನಾ ಮೂಲತಃ ಉತ್ತರಾಖಂಡದ ಜೋಶಿ ಮಠದ ನಿವಾಸಿಯಾಗಿದ್ದಾರೆ. ಅವಳು ಈ ಹಿಂದೆ ಕ್ಷಯರೋಗಕ್ಕೆ ತುತ್ತಾಗಿದ್ದಳು. ಅವಳು 3ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ದೃಷ್ಟಿ ಕಳೆದುಕೊಂಡಿದ್ದಳು. ಕಲ್ಪನಾ ಅವರು ನಂತರ ಮೈಸೂರು ನಿವಾಸಿಯಾದ ತಾರಾಮೂರ್ತಿಯವರನ್ನು ಭೇಟಿಯಾಗಿ ಅವರಿಂದ ಕನ್ನಡ ಕಲಿತು ಉತ್ತಮ ಅಂಕ ಗಳಿಸಿರುವುದು ಸ್ತುತ್ಯಾರ್ಹವಾಗಿದೆ ಎಂದರು. कल्पना बाद में मैसूरू की रहने वाली प्रोफेसर तारामूर्ति के संपर्क में आई, जिन्होंने न सिर्फ उन्हें प्रोत्साहित किया बल्कि हर तरह से उनकी मदद भी की. आज वो अपनी मेहनत से हम सब के लिए एक उदाहरण बन गई है. मैं कल्पना को उनके हौसले के लिए बधाई देता हूं. ಮುಂದಿನ ತಿಂಗಳು ಜೂನ್ 21ರಂದು 8ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಿದ್ದೇವೆ.
ಈ ಬಾರಿಯ ಯೋಗ ದಿನದ ಧ್ಯೇಯವಾಕ್ಯ ಮಾನವೀಯತೆಗಾಗಿ ಯೋಗ ಎಂಬುದಾಗಿದೆ. ಎಲ್ಲರೂ ಕೊರೋನಾ ಸಂಬಂಧಿತ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿ ಉತ್ಸಾಹದಿಂದ ಯೋಗ ದಿನ ಆಚರಣೆಯಲ್ಲಿ ಭಾಗಿಯಾಗಬೇಕು ಎಂದರು. ದೇಶದಲ್ಲಿ ಈ ಬಾರಿ ಅಮೃತ ಮಹೋತ್ಸವವನ್ನು ಗಮನದಲ್ಲಿಟ್ಟುಕೊಂಡು ದೇಶದ 75 ಪ್ರಮುಖ ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಯೋಜಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳು ಮತ್ತು ದೇಶವಾಸಿಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ತಮ್ಮ ತಮ್ಮ ಮಟ್ಟದಲ್ಲಿ ಏನಾದರೂ ವಿನೂತನವಾಗಿರುವುದನ್ನು ಮಾಡಲು ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. हमारे देश में इस बार अमृत महोत्सव को ध्यान में रखते हुए देश के 75 प्रमुख स्थानों पर भी अंतर्राष्ट्रीय योग दिवस का आयोजन होगा. इस अवसर पर कई संगठन और देशवासी ने अपने अपने स्तर पर अपने अपने क्षेत्र की खास जगहों पर कुछ न कुछ इनोवेटिव करने की तैयारी कर रहे हैं. ಆಂಧ್ರ ಪ್ರದೇಶದ ಮರ್ಕಾಪುರಂನಲ್ಲಿ ವಾಸವಾಗಿರುವ ರಾಮ್ ಭೂಪಾಲ್ ರೆಡ್ಡಿ ತಮ್ಮ ನಿವೃತ್ತಿಯ ನಂತರ ದೊರೆತ ಸಂಪೂರ್ಣ ಹಣವನ್ನು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ದಾನವಾಗಿ ನೀಡಿದರೆಂದು ತಿಳಿದು ಆಶ್ಚರ್ಯವಾಯಿತು. ಅವರು ಸುಮಾರು 100 ಹೆಣ್ಣು ಮಕ್ಕಳಿಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಮೂಲಕ ಖಾತೆ ತೆರೆದು ಅದರಲ್ಲಿ ತಮ್ಮ 25 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಜಮಾ ಮಾಡಿರುವುದು ಇತರರಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನುಡಿದರು. कि राम भूपाल रेड्डी जी ने रिटायरमेंट के बाद मिलने वाली अपनी सारी कमाई बेटियों की शिक्षा के लिए दान कर दी है. उन्होंने करीब करीब 100 बेटियों के लिए सुकन्या समृद्धि योजना के तहत खाते खुलवाए और उसमें अपने 25 लाख से ज्यादा रुपये जमा करवा दिए. ಹುಬ್ಬಳ್ಳಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಬಡವರ ಪರವಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದಾಗಿ ಘೋಷಿಸಿದ್ದರು. ಅದರಂತೆ ಬಡವರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಉಜ್ವಲ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬಂದಿವೆ ಎಂದರು. ಮನ್ ಕಿ ಬಾತ್ ಕಾರ್ಯಕ್ರಮ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸ್ಫೂರ್ತಿದಾಯಕವಾಗಿದೆ. ಅವರ ಮಾತುಗಳು ಹೊಸ ಕಾರ್ಯಗಳಿಗೆ ಪ್ರೇರಣೆ ನೀಡುವುದರ ಜೊತೆಗೆ ಗುರಿ ಮುಟ್ಟಲು ಹುರಿದುಂಬಿಸುತ್ತವೆ ಎಂದು ತಿಳಿಸಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ರೀತಿಯಲ್ಲಿ ಜನರ ಜೊತೆಗೆ ಅವರು ಬೆರಿಬೇಕು, ಜನರ ಜೊತೆಗೆ ವಿಚಾರವನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಒಳ್ಳೆಯ ಸಂಗತಿಗಳು, ಸರ್ಕಾರದ ಯೋಜನೆ ಬಿಟ್ಟು ನಾವೇನು ಕೆಲಸ ಮಾಡಬಹುದು ಇತ್ಯಾದಿಗಳ ಬಗ್ಗೆ ಅವರು ತಿಳಿಸ್ತಾ ಇರ್ತಾರೆ. ನಾನು ನಿಮಗೆ ವಿನಂತಿ ಮಾಡ್ತೀನಿ, ಇನ್ನು ಮುಂದೆ ಪ್ರತಿ ತಿಂಗಳ ಇಲ್ಲಿರುವಂಥ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಪ್ರಮುಖ ಕಾರ್ಯಕರ್ತರು, ನೀವೆಲ್ಲರೂ ಒಂದು ಕಡೆ ಎಲ್ಲರೇ ಸೇರಿ, ನಮ್ಮ ಬೂತಿನ ಪ್ರಮುಖ ಕಾರ್ಯಕರ್ತರು ಒಂದು ಕಡೆ ಸೇರಿ ಇದನ್ನು ಕೇಳ್ರಿ. ಮತ್ತು ಎಲ್ಲರಿಗೂ ಯಾರಿಗೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅವ್ರವ್ರ ಮನೆಯೊಳಗೆ ಕೇಳಲಿಕ್ಕೆ ಒಂದು ಪ್ರೋತ್ಸಾಹವನ್ನ, ಪ್ರೇರಣೆಯನ್ನ ಕೊಡಬೇಕು ಅನ್ನುವಂಥದ್ದು ನನ್ನ ಆಗ್ರಹವಾಗಿದೆ. ಉತ್ತರಾಖಂಡದ ವಿಶೇಷ ಚೇತನ ಬಾಲಕಿ 3 ತಿಂಗಳಲ್ಲಿ ಕನ್ನಡ ಕಲಿತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 514 ಅಂಕಗಳನ್ನು ಪಡೆದು ವಿಶೇಷ ಸಾಧನೆ ಮಾಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿರುವುದಕ್ಕೆ ಮೈಸೂರಿನ ಪೋಷಕಿ ತಾರಾಮೂರ್ತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. नमो नमो गणपति राय महाकाय जगवेकैया नमो नमो शरणर पोरे बने आदि वंदितने शरणर पोरे बने मूषक वाहनने. ಇಲ್ಲಿ ರಂಗರಾವ್ ಮೆಮೋರಿಯಲ್ ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಪೋಷಕಿ ತಾರಾಮೂರ್ತಿ ಉತ್ತರಾಖಂಡದ ಜೋಶಿಮಠ್ ನಗರದಲ್ಲಿ 2 ವರ್ಷಗಳ ಕಾಲ ತಂಗಿದ್ದಾಗ ಅಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಅಜ್ಜನೊಂದಿಗೆ ಜೀವನ ನಡೆಸುತ್ತಿದ್ದ ಕಲ್ಪನಾಳಿಗೆ ವಿದ್ಯಾಭ್ಯಾಸ ನೀಡುವಂತೆ ಮನವಿ ಮಾಡಿದಾಗ ಆಕೆಯನ್ನು ಮೈಸೂರಿಗೆ ಕರೆತಂದು ವಿಶೇಷ ಚೇತನ ವಸತಿ ಶಾಲೆಗೆ ದಾಖಲಿಸಲಾಗಿತ್ತು ಎಂದು ತಿಳಿಸಿದರು. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿಯೇ ಬಾಲಕಿಗೆ ಆಶ್ರಯ ನೀಡಿ ಕನ್ನಡ ಕಲಿಸಲಾಯಿತು. ಕಲ್ಪನಾ ದೃಷ್ಟಿದೋಷ ಹೊಂದಿದ್ದರೂ ಓದಲು ಉತ್ಸುಕಳಾಗಿದ್ದಾಳೆ. ಭಾರತೀಯ ನಾಗರಿಕ ಸೇವಾ ಪರೀಕ್ಷೆ ಬರೆಯಬೇಕೆಂಬ ಆಶಯ ಹೊಂದಿದ್ದಾಳೆ ಎಂದರು.
ಅವಳು ಇಲ್ಲ ಅಜ್ಜಿ, ನಾನು ಖಂಡಿತ ನಾನು ಓದಲೇಬೇಕು, ನನಗೆ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಸೇರಿಕೊಂಡ್ಳು ಸ್ಕೂಲ್ಗೆ. ಅದಕ್ಕೆ ಸರಿಯಾಗಿ 3 ತಿಂಗಳಲ್ಲಿ ಮಾತಾಡೋಕ್ಕೆ ಕಲ್ತ್ಕೊಂಡ್ಳು. 6 ತಿಂಗಳಲ್ಲಿ ಪಾಠದ್ದು ಉತ್ತರಗಳು ಹೇಳೋ ಅಷ್ಟು ಕಲ್ತ್ಕೊಂಡು ಚೆನ್ನಾಗೇ ಪಾಸ್ ಮಾಡಿದ್ದಾಳೆ, 6-7. ಆ ಧೈರ್ಯದ ಮೇಲೆ ನಾನು SSLC ಕಟ್ಟಿಸ್ಬಿಟ್ಟೆ. ಕಟ್ಟಿಸಿದ್ದಕ್ಕೂ ಸಾರ್ಥಕ ಆಗೋ ಹಾಗೆ ಬಹಳ ಕಷ್ಟಪಟ್ಟು ಅವಳಿಗೆ ಇವಾಗ ಛಲ ಬಂದ್ಬಿಟ್ಟಿದೆ, ನಾನು ಎಲ್ಲರಂತೆಯೇ ಓದಬೇಕು ಅಂತ. ದೇಶದ 15 ರಾಜ್ಯಗಳಿಂದ 57 ರಾಜ್ಯಸಭೆ ಸ್ಥಾನಗಳಿಗೆ ಜೂನ್ 10ರಂದು ಚುನಾವಣೆ ನಡೆಯಲಿದ್ದು, ಮೇ 31 ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಕರ್ನಾಟಕದಿಂದ ಹಾಲಿ ರಾಜ್ಯಸಭಾ ಸದಸ್ಯರು ಹಾಗೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ನಟ ಜಗ್ಗೇಶ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಹಾರಾಷ್ಟದಿಂದ ರಾಜ್ಯಸಭೆಗೆ ಸ್ಪರ್ಧಿಸಲಿದ್ದಾರೆ. ಈಗ ವಿವಿಧ ಜಿಲ್ಲೆಗಳಿಂದ ಸುದ್ದಿಗಳ ವಿವರ. ಒತ್ತಡಗಳ ನಿವಾರಣೆಗೆ ಯೋಗ ಸಹಕಾರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಜಿಗಣಿಯ ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಅವರು ಆಧುನಿಕ ವೇಗದ ಜೀವನ ಶೈಲಿಗೆ ಹೊಂದಿಕೊಳ್ಳುತ್ತಿರುವುದು ಕ್ಲಿಷ್ಟಕರ. ವೃತ್ತಿ ಹಾಗೂ ಇತರೆ ಸಾಮಾಜಿಕ ಒತ್ತಡಗಳಿಂದ ಜೀವನ ಪದ್ಧತಿ ಬದಲಾಗುತ್ತಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಯೋಗದ ಪ್ರಾಮುಖ್ಯತೆ ಅರಿತು ಅಭ್ಯಾಸ ಮಾಡುವುದು ಅಗತ್ಯವಾಗಿದೆ. ಶಾಲಾ ಮಕ್ಕಳಿಗೆ ಮುಂಬರುವ ದಿನಗಳಲ್ಲಿ ಯೋಗ ಶಿಕ್ಷಣವನ್ನು ನೀಡಲು ವಿಶೇಷ ಕಾರ್ಯಕ್ರಮ ರೂಪಿಸಲಾಗುವುದು. ಯೋಗವನ್ನು ಜೀವನದ ಒಂದು ಭಾಗವಾಗಿಸಿಕೊಂಡು ಮುನ್ನಡೆದರೆ ಇಳಿವಯಸ್ಸಿನಲ್ಲಿಯೂ ಆರೋಗ್ಯವಂತವಾಗಿರಲು ಸಹಕಾರಿಯಾಗಲಿದೆ ಎಂದರು. ಸ್ಥಿತಪ್ರಜ್ಞೆ, ಸಮಯ ಪ್ರಜ್ಞೆ, ಸಾತ್ವಿಕತೆ, ಸಂತೋಷ ಭರಿತವಾಗಿರುವಂತಹ ಒಂದು ಸಮಾಜ ನಿರ್ಮಾಣ ಆಗ್ತದೆ. ಅದೇ ಒಂದು ಗುರಿ. ಈ ಎಲ್ಲದರ ಮಧ್ಯೆ ಯುಗ ಪುರುಷರು ಹುಟ್ಟಲಿ, ಭಾರತವನ್ನ ಭವ್ಯ ಭಾರತವಾಗಿ ಮಾಡಲಿ. ನಮ್ಮ ಕರ್ನಾಟಕವನ್ನು ನಾವು ಭಾರತ ಮಾಡಬೇಕನ್ನುವಂಥ ನಮ್ಮ ಕನಸೇನಿದೆ ಅದು ನನಸಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಬರುವಂಥ ವರ್ಷದಿಂದ, ಯಾಕಂದರೆ ತಯಾರಿ ಬಹಳ ಮಾಡ್ಕೋಬೇಕಾಗ್ತದೆ, ಶಾಲೆಗಳಲ್ಲಿ ಯೋಗವನ್ನು ಕಲಿಸುವುದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕ ಸರ್ಕಾರ ರೂಪಿಸುತ್ತದೆ ಅನ್ನುವಂಥ ಮಾತನ್ನು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನವಾಗಿದೆ. ಯೋಜನೆಯ ಲಾಭವನ್ನು ಹಲವು ಗರ್ಭಿಣಿಯರು ಪಡೆದುಕೊಂಡಿದ್ದು ಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಿದೆ. ಗರ್ಭಿಣಿಯರು, ಬಾಣಂತಿಯರಿಗೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದ್ದು, ಸರ್ಕಾರ ನೀಡುವ ಪ್ರೋತ್ಸಾಹ ಧನವನ್ನು ನೇರವಾಗಿ ಅವರ ಖಾತೆಗೆ ವರ್ಗಾಯಿಸಲಾಗುತ್ತಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಫಲಾನುಭವಿಗಳಿಗೆ ಅಗತ್ಯವಿರುವ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಸರೋಜಾ, 3 ಕಂತುಗಳಲ್ಲಿ ಸರ್ಕಾರದಿಂದ ಹಣ ಸಂದಾಯವಾಗಿದೆ. ಪೌಷ್ಟಿಕ ಆಹಾರ ಖರೀದಿಸಲು ಈ ಹಣ ಅನುಕೂಲ ಮಾಡಿಕೊಟ್ಟಿತು ಎಂದರು. ಮತ್ತೋರ್ವ ಫಲಾನುಭವಿ ಪೂಜಾ, ಯೋಜನೆಯಡಿ ನನಗೆ ಟಿಟಿ ವ್ಯಾಕ್ಸಿನ್, ತಾಯಿ ಕಾರ್ಡ್ ಸಹ ನೀಡಲಾಗಿದೆ. ಅಲ್ಲದೆ ಆರ್ಥಿಕ ಸಹಾಯ ದೊರೆತಿದೆ ಎಂದು ತಿಳಿಸಿದರು. ಮಾತೃವಂದನಾ ಯೋಜನೆಯಲ್ಲಿ 3 ಕಂತಿತ್ತು. ಫಸ್ಟ್ 1,000, ಕಡೆ 2,000, ಕಡೆಗೆ ಮತ್ತೆ 3,000. 3 ಕಂತು ನಂಗೆ ಸಿಕ್ಕಿದೆ. ಲಾಕ್ಡೌನ್ ಇರೋ ಕಾರಣ ನನಗೆ ತುಂಬಾ ಹೆಲ್ಪ್ ಆಯಿತು. ಅಂಗನವಾಡಿಯ ಟೀಚರ್ ಮತ್ತೆ ಎಲ್ಲ ಫಲಾನುಭವಿ ವಿದ್ಯಾ, ಮಾತೃವಂದನಾ ಯೋಜನೆಯು ಅಪೌಷ್ಟಿಕತೆ ನಿವಾರಣೆಗೆ ಅನುಕೂಲವಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮಲ್ಲಿರುವ ಹಲವು ಸಂದೇಹಗಳನ್ನು ನಿವಾರಣೆ ಮಾಡುತ್ತಿದ್ದಾರೆ ಎಂದರು. 1ನೇ ಕಂತು ಮತ್ತು 2ನೇ ಕಂತನ್ನು ನನಗೆ ಸೌಲಭ್ಯವಾಗಿ ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಮಾಹಿತಿಗಳನ್ನು ಗರ್ಭಿಣಿಯರು ಹೇಗಿರಬೇಕು ಅನ್ನುವಂಥದ್ದನ್ನ ಎಲ್ಲ ಸೌಲಭ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಫುಡ್ ವ್ಯವಸ್ಥೆಯನ್ನು ಕೂಡ ನನಗೆ ಒದಗಿಸಿಕೊಟ್ಟಿದ್ದಾರೆ. ಫಲಾನುಭವಿ ಪೂರ್ಣಿಮಾ, ಯೋಜನೆಯಡಿ 6,000 ರೂಪಾಯಿ ದೊರೆತಿದ್ದು ಶಿಶುಪಾಲನೆಗೆ ಈ ಮೊತ್ತ ಪೂರಕವಾಗಿದೆ ಎಂದು ತಿಳಿಸಿದರು. ಈ ಯೋಜನೆಯಿಂದ ನನಗೆ ಸಾಕಷ್ಟು ಬೆನಿಫಿಟ್ ಕೂಡ ಆಗಿದೆ. 1ನೇ ಕಂತಿನಲ್ಲಿ ನನಗೆ 1,000 ಮತ್ತು 2ನೇ ಕಂತಿನಲ್ಲಿ 2,000 ಮತ್ತು ಹೆರಿಗೆ ಆದ ನಂತರ ನನಗೆ 2,000 ರೂಪಾಯಿಗಳನ್ನು ಈ ಯೋಜನೆಯಿಂದ ಸಿಕ್ಕಿದೆ ನನಗೆ.
ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಕೂಲಿ ಕಾರ್ಮಿಕರು, ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದ್ದು, ಅಡುಗೆ ಅನಿಲ ದರದಲ್ಲಿ ಸಹಾಯಧನ ನೀಡುತ್ತಿರುವುದರಿಂದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸೌದೆಯ ಮೂಲಕ ಅಡುಗೆ ಮಾಡಲು ಸಮಯ ವ್ಯಯಿಸಬೇಕಿತ್ತು. ಆದರೆ ಕೆಲ ದಿನಗಳಿಂದೀಚೆಗೆ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ದೊರೆತಿರುವುದರಿಂದ ಹೊಗೆ ಮುಕ್ತ ಅಡುಗೆ ಮನೆ ನಿರ್ಮಾಣವಾಗಿದ್ದು ಸಮಯವೂ ಉಳಿತಾಯವಾಗುತ್ತಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಚಿತ್ರದುರ್ಗದ ಫಲಾನುಭವಿಗಳು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಫಲಾನುಭವಿ ರೇಖಾಬಾಯಿ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಸಮಯ ಉಳಿತಾಯವಾಗುತ್ತಿದೆ, ಜೊತೆಗೆ ಹೊಗೆ ಮುಕ್ತ ಅಡುಗೆ ಮನೆಯಿಂದ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ ಎಂದು ತಿಳಿಸಿದರು. 200 ರೂಪಾಯಿ ಸಬ್ಸಿಡಿ ಅಂತೀರ ಸರ್, ಅದು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಸರ್ ನಮಗೆ. ಮತ್ತೋರ್ವ ಫಲಾನುಭವಿ ಸರಸ್ವತಿ, ಉಜ್ವಲ ಯೋಜನೆಯಡಿ ಉಚಿತ ಸಂಪರ್ಕ ದೊರೆತಿದ್ದು ಸಹಾಯಧನ ನೀಡುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದರು. ಏನೇನೋ ಕಾಯಿಲೆ ಸ್ಟಾರ್ಟ್ ಆಗಿದ್ದು, ಇವಾಗ ಉಜ್ವಲ ಯೋಜನೆಯಿಂದ ಸಿಲಿಂಡರ್ ಬಿಟ್ಟಕ್ಕೆ ತುಂಬಾ ಅನುಕೂಲ ಆಗಿದೆ. ಕೋವಿಡ್ ಟೈಮಲ್ಲೂ ನಮಗೆ ಒಂದು ಸಿಲಿಂಡರ್ ಸಿಕ್ಕದಕ್ಕೆ ಇನ್ನೂ ತುಂಬಾ ಅನುಕೂಲ ಆಯ್ತು. ಮತ್ತೋರ್ವ ಮಹಿಳೆ ವಿದ್ಯಾ, ತಮ್ಮ ಪೂರ್ವಿಕರು ಒಲೆ ಉರಿಸಿ ಅಡುಗೆ ಮಾಡಲು ಕಷ್ಟಪಡುತ್ತಿದ್ದರು. ಆದರೆ ಉಜ್ವಲ ಯೋಜನೆಯಿಂದ ಅಡುಗೆ ಮನೆಯ ಸ್ವರೂಪ ಬದಲಾಗಿದೆ ಎಂದು ತಿಳಿಸಿದರು. ನಮ್ಮ ಅದೃಷ್ಟ, ನಮಗೆ ಗ್ಯಾಸ್ ಒಲೆ ಉಚಿತವಾಗಿ ಸಿಕ್ಕಿದೆ. ಕೇಂದ್ರ ಸರ್ಕಾರದಿಂದ ಒಳ್ಳೆ ಉತ್ತಮ ಯೋಜನೆ ಸಿಕ್ಕಿದೆ. ಸಬ್ಸಿಡಿ ದುಡ್ಡು ಬೀಳ್ತಾ ಇದೆ, ಅದರಿಂದ ಅನುಕೂಲ ಆಗ್ತಾ ಇದೆ. ಮಮತಾ, ಉಜ್ವಲ ಯೋಜನೆಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಹಾಯಧನದಿಂದ ತಮ್ಮಂತಹ ಹಲವು ಬಡ ಕುಟುಂಬಗಳಿಗೆ ನೆರವು ದೊರೆತಿದೆ ಎಂದರು. ಯೋಜನೆ ಪ್ರಧಾನಮಂತ್ರಿಯವರು ಸಿಲಿಂಡರ್ ಕೊಟ್ಟಿದಾಗಿಂದ ನಮಗೆ ಅನುಕೂಲ ಆಯಿತು. 2 ತಿಂಗಳು ಫ್ರೀ ಕೊಟ್ಟರು. ಇವಾಗ ಸಬ್ಸಿಡಿ ಬರ್ತಾ ಇದೆ. ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಇನ್ನು ಮುಂದೆ. ನಿರಂತರ ಸಂಶೋಧನೆ, ವೈದ್ಯಕೀಯ ದೃಢೀಕರಣ ಮತ್ತು ತಾಂತ್ರಿಕತೆಯ ಗುಣಾತ್ಮಕ ಮಾನದಂಡಗಳ ಮೂಲಕ ಆಯುರ್ವೇದವನ್ನು ಮತ್ತಷ್ಟು ಜನಪ್ರಿಯಗೊಳಿಸಬೇಕಿದೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ. ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿಂದು ಅಖಿಲ ಭಾರತ ಆಯುರ್ವೇದ ಮಹಾಸಮ್ಮೇಳನದ 59ನೇ ಮಹಾ ಅಧಿವೇಶನ ಉದ್ಘಾಟಿಸಿದ ಅವರು, ಭಾರತೀಯ ಔಷಧ ಪದ್ಧತಿಗಳ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ. 2014ರಲ್ಲಿ ಆಯುಷ್ನ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಯಾದ ನಂತರ ಈ ಕ್ಷೇತ್ರದ ಯೋಜನೆಗಳಿಗೆ ಮತ್ತಷ್ಟು ವೇಗ ದೊರೆತಿದೆ. ಸಂಘಟಿತ ಪ್ರಯತ್ನಗಳ ಫಲಶ್ರುತಿಯಿಂದ ಮಾರಿಷಸ್ ಸೇರಿದಂತೆ 20 ದೇಶಗಳಲ್ಲಿ ಆಯುರ್ವೇದದಲ್ಲಿ ಸಂಶೋಧನೆ ನಡೆಯುತ್ತಿದೆ ಎಂದರು. ಭಾರತೀಯ ಔಷಧ ಪದ್ಧತಿಯಾದ ಆಯುರ್ವೇದ ಹಳ್ಳಿಗಳಲ್ಲಿ ಬಳಕೆಯಲ್ಲಿದೆ. ಇದುವರೆಗೆ ಆಯುರ್ವೇದದ ಸ್ಥಾನವನ್ನು ಯಾವುದೇ ಔಷಧ ಪದ್ಧತಿ ಪಡೆದಿಲ್ಲ ಎಂದು ತಿಳಿಸಿದರು. ಈ ಮಧ್ಯೆ ಉಜ್ಜಯಿನಿಯ ಸರ್ಕಾರಿ ಧನ್ವಂತರಿ ಆಯುರ್ವೇದ ಕಾಲೇಜಿನ ಕಟ್ಟಡವನ್ನು ರಾಷ್ಟ್ರಪತಿ ಅವರು ಲೋಕಾರ್ಪಣೆಗೊಳಿಸಿದರು. विश्वभर में अनेक चिकित्सा पद्धतियां प्रचलित हैं, परंतु आयुर्वेद इन सबसे अलग है. आयुर्वेद का अर्थ है साइंस ऑफ लाइफ, अर्थात आयु का विज्ञान. विश्व में प्रचलित अनेक चिकित्सा पद्धतियों के साथ पैथी शब्द जुड़ा होता है. पैथी अर्थात रोग हो जाने पर उसका उपचार करने की पद्धति. परंतु आयुर्वेद में स्वास्थ्य रक्षा के साथ साथ अर्थात रोग के उपचार के साथ साथ रोग निवारण पर भी बल दिया जाता है. यह समय आयुर्वेद के ज्ञान को अधिकाधिक गहराई से समझने, वैज्ञानिक कसौटी पर कसकर खरा उतरने तथा वर्तमान समय की आवश्यकताओं के अनुसार तकनीकी मापदंडों को परिमार्जित कर विश्व को देने का है. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಜಲಮಾರ್ಗವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಗುವಾಹಟಿಯಲ್ಲಿಂದು ನದಿ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಅವರು, ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ ವಾಣಿಜ್ಯ, ಸಂಸ್ಕೃತಿ, ಸಂಪರ್ಕ, ಸಂರಕ್ಷಣೆ ಮತ್ತು ಸಾಮರ್ಥ್ಯ ನಿರ್ಮಾಣ ಪ್ರಮುಖ ಆಧಾರ ಸ್ತಂಭಗಳಾಗಿವೆ ಎಂದರು. ರಸ್ತೆ, ರೈಲು ಮತ್ತು ವಾಯುಮಾರ್ಗದ ರೀತಿಯಲ್ಲಿಯೇ ಜಲಮಾರ್ಗವು ಪ್ರಮುಖ ಸ್ಥಾನ ಹೊಂದಿದ್ದು, ಇದರ ಸದುಪಯೋಗದೊಂದಿಗೆ ನೆರೆ ದೇಶಗಳೊಂದಿಗೆ ಉತ್ತಮ ವಾಣಿಜ್ಯ ಬಾಂಧವ್ಯವನ್ನು ಸಾಧಿಸಬಹುದಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಬಾಂಗ್ಲಾದೇಶ ಮತ್ತು ನೇಪಾಳದೊಂದಿಗೆ ಜಲಮಾರ್ಗಗಳನ್ನು ಸದೃಢಗೊಳಿಸುವತ್ತ ಕಾರ್ಯಯೋಜನೆ ರೂಪಿಸಿದೆ ಎಂದು ತಿಳಿಸಿದರು. So even as we are talking about so many critical aspects of cooperation, which is consistent with
Government of India's immediate neighbors, and also with Government of India's BIMSTEC, the Bay of Bengal area countries initiative that we've for the last decade given a lot of attention. ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ವಿಜಯ ಸಾಧಿಸಲು ಬೇಕಾದ ಎಲ್ಲಾ ರೀತಿಯ ತರಬೇತಿ ಮತ್ತು ಮೂಲಸೌಕರ್ಯಗಳನ್ನು ಕ್ರೀಡಾಪಟುಗಳಿಗೆ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗುಜರಾತಿನ ಅಹಮದಾಬಾದ್ನ ನಾರಾಯಣಪುರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಶಿಲಾನ್ಯಾಸ ನೆರವೇರಿಸಿ ಕ್ರೀಡಾ ಸಂಕೀರ್ಣದಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ತರಬೇತಿ ನೀಡಲಾಗುವುದು. ಇದರಿಂದ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿದೆ ಎಂದು ಹೇಳಿದರು. આટલા વર્ષોથી શહેરની વચ્ચે આવડું મોટું મેદાન ગ્રીન એરિયા તરીકે અને 25 સ્પોર્ટ્સ કોમ્પ્લેક્સના રિઝર્વેશનમાં પડી રહ્યું, કોઈની નજર ના પડી. મેં 2019 માં મોદી સાહેબને કહ્યું કે સાહેબ એક 500 કરોડ રૂપિયા ગાંધીનગર ક્ષેત્ર માટે આપો તો આખા શહેરના છોકરા રમતા થઈ જાય. સાહેબે ધડાક કરીને 500 કરોડ રૂપિયા આપ્યા અને આજે સ્પોર્ટ્સ કોમ્પ્લેક્સ બનવા જઈ રહ્યું. मैं ये कह सकता हूं. ಇದೇ ವೇಳೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಹಾಗೂ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕ್ರೀಡಾ ಕ್ಷೇತ್ರವನ್ನು ವಿಶ್ವ ದರ್ಜೆಗೇರಿಸುವ ಕನಸು ಹೊಂದಿದೆ. ಆ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಕ್ರೀಡಾ ಕ್ಷೇತ್ರದ ಅಭ್ಯುದಯಕ್ಕೆ ಎಲ್ಲಾ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಮುಂಬರುವ ದಿನಗಳಲ್ಲಿ ಒಲಿಂಪಿಕ್ ಕ್ರೀಡಾಕೂಟವನ್ನು ಸಹ ಆಯೋಜಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ದೇಶದ ಕ್ರೀಡಾಪಟುಗಳು ಹಲವಾರು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಕೇಂದ್ರ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುತ್ತಿರುವ ಪ್ರೋತ್ಸಾಹವೇ ಎಂದರು. और आप तो सौभाग्यशाली हैं कि गुजरात ने देश को प्रधानमंत्री भी दिए और गृह मंत्री भी दिए हैं, सहकारिता मंत्री भी दिए, जहां अलग अलग क्षेत्रों में शानदार काम यहां पर हो रहा है. मैं कह सकता हूं, मैं पूछ रहा था कि भाविना पटेल जी का यहां से घर कितनी दूर है, जो हमारे पैरालंपियन है, मात्र 2 किलोमीटर की दूरी पर है. आने वाले सालों में वो यहीं पर प्रैक्टिस भी कर पाएंगी और देश के लिए मेडल जीतने का काम एक बार फिर करने का काम उन तरह बाकी खिलाड़ी भी यहां पर कर पाएंगे. ಮುಂಬೈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್. ಈ ಸಂದರ್ಭದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ದೇಶ ವಿದೇಶಗಳ ಚಿತ್ರ ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ಚಿತ್ರೋದ್ಯಮದ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಡಾ ಎಲ್ ಮುರುಗನ್ ಚಲನಚಿತ್ರ ರಂಗದ ಶ್ರೇಯೋಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ಹಲವಾರು ಉಪಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಸಿನಿಮಾಗಳು ಸಮಾಜವನ್ನು ಉತ್ತಮ ಹಾದಿಗೆ ಕೊಂಡೊಯ್ಯುವಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿವೆ ಎಂದರು. ಸಿನಿಮಾ ನಿರ್ಮಾಣ ಒಂದು ಕಲೆ, ವಿಜ್ಞಾನ, ವಾಣಿಜ್ಯ ಇದ್ದಂತೆ. ಇಲ್ಲಿ ಜೀವನದ ಎಲ್ಲಾ ಸ್ತರಗಳ ವಿಚಾರಗಳು ಚಿತ್ರಿತವಾಗಿರುತ್ತವೆ. ಚಿತ್ರ ನಿರ್ದೇಶಕರು ಭಾವನೆಗಳಿಗೆ ಇಲ್ಲಿ ಚಿತ್ರರೂಪ ಕೊಟ್ಟಿರುತ್ತಾರೆ ಎಂದು ತಿಳಿಸಿದರು. Post-production sector. Friends, our Prime Minister Shri Narendra Modi ji has called for Digital India and Startup India. Our Startup India has created a vibrant startup ecosystem in India. Even in this year, Cannes Film Festival in France, India startups have made their presence felt. It is a leadership of Narendra Modi ji's only that has seen India became the first ever country of honor at Cannes Festival. The Indian contingent showcased the ethos and culture of India at this reputed international platform. The vocal for local spirit has translated the local into global. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಅನಾಥ ಮಕ್ಕಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಪಿಎಂ ಕೇರ್ಸ್ ನಿಧಿಯಡಿಯಲ್ಲಿ ಕೋವಿಡ್ ಸಮಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಮಕ್ಕಳನ್ನು ಪೋಷಿಸಲು ವಿಶೇಷ ಯೋಜನೆ ರೂಪಿಸಲಾಗಿದೆ. ಅದರಂತೆ ಪ್ರಧಾನಿ ಮಕ್ಕಳ ಪಾಲನಾ ಯೋಜನೆಯ ಫಲಾನುಭವಿಗಳಾದ ಥಾಣಾ ಜಿಲ್ಲೆಯ 43 ಅನಾಥ ಮಕ್ಕಳೊಂದಿಗೆ ಸಂವಾದ ನಡೆಸಲಿದ್ದಾರೆ. इन तमाम चीजों की एक तरह से प्रधानमंत्री
समीक्षा कर रहे हैं। और हम जानते हैं कि पीएम केयर्स फंड के अंतर्गत एक तरह से देश में 850 से भी ज्यादा पीएसए ऑक्सीजन प्लांट स्थापित करने के लिए प्रधानमंत्री मोदी ने निर्देश दिए हैं। इसके अलावा कल ही कैबिनेट ने एक बड़ा फैसला किया है कि जो एक विशेष पैकेज दिया गया है कोरोना महामारी से निपटने के लिए राज्यों को, उस पैकेज के अंतर्गत 1000 से भी ज्यादा स्टोरेज कैपेसिटी तैयार की जाएगी। तो एक तरफ ऑक्सीजन प्लांट का निर्माण, तो दूसरी तरफ स्टोरेज कैपेसिटी जो जिलों में हम जानते हैं करीब 750 जिले हैं देश में, तो एक तरह से 1 या 2 स्टोरेज या भंडार। ಕಾನ್ ಚಲನಚಿತ್ರೋತ್ಸವದಲ್ಲಿ ಭಾರತದ ನಿರ್ಮಾಪಕ ಶೌನಕ್ ಸೇನ್ ಅವರ ಸಾಕ್ಷ್ಯಚಿತ್ರ ಆಲ್ ದಟ್ ಬ್ರೆತ್ಸ್ಗೆ ಪ್ರಶಸ್ತಿ ಬಂದಿರುವುದಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿತ್ರತಂಡಕ್ಕೆ ಅಭಿನಂದನೆ ಸಲ್ಲಿಸಿ ಅವರು ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿರುವುದು ಭಾರತದ ಇತರೆ ಚಿತ್ರ ನಿರ್ಮಾಪಕರಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಕಾನ್ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಶೌನಕ್ ಅವರು ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಉತ್ತರ ಪ್ರದೇಶದ ಬಹರಾಯಿಚ್ನ ನೌನಿ ಮಂಡಿ ಬಳಿ ಇಂದು ಬೆಳಗಿನ ಜಾವ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕರ್ನಾಟಕದ 7 ಜನರು ಸಾವನ್ನಪ್ಪಿದ್ದು 9 ಜನರು ಗಾಯಗೊಂಡಿದ್ದಾರೆ. ಉತ್ತರ ಭಾರತದ ವಿವಿಧ ಕ್ಷೇತ್ರಗಳಿಗೆ ರಾಜ್ಯದ ಬೀದರ್ನ ಗಣೇಶ್ ನಗರದ ನಿವಾಸಿಗಳು ಪ್ರವಾಸಕ್ಕೆಂದು ತೆರಳಿದ್ದರು. ಇಂದು ಮುಂಜಾನೆ ಅವರು ಪ್ರಯಾಣಿಸುತ್ತಿದ್ದ ಟೆಂಪೋ ಟ್ರಾವೆಲರ್ ಮತ್ತು ಲಾರಿಯೊಂದು ನೌನಿ ಮಂಡಿಯ ಥಾನಾ ಮೋತಿಪುರ ಜನಪದ ಬಳಿ ಮುಖಾಮುಖಿ ಡಿಕ್ಕಿಯಾಗಿವೆ. ಟೆಂಪೋ ಟ್ರಾವೆಲರ್ನಲ್ಲಿದ್ದ 16 ಜನರ ಪೈಕಿ 7 ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 9 ಮಂದಿ ಗಾಯಗೊಂಡಿದ್ದಾರೆ. ಇವರ ಪೈಕಿ 7 ಮಂದಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಶಿವಕುಮಾರ್ ಪೂಜಾರಿ, ಜಗದಂಬಾ, ಮನ್ಮಥ್, ಅನಿಲ್, ಸಂತೋಷ್, ಶಶಿಕಲಾ ಮತ್ತು ಸರಸ್ವತಿ ಎಂಬುವರು ಸಾವನ್ನಪ್ಪಿದ್ದು, ವೈಷ್ಣವಿ ಮತ್ತು ಭೂಮಿಕಾ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡವರನ್ನು ಬಹರಾಯಿಚ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು, ಮೋತಿಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈ ಮಧ್ಯೆ ಘಟನೆ ಕುರಿತು ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಸ್ಥಳೀಯ ಜಿಲ್ಲಾಧಿಕಾರಿಯೊಂದಿಗೆ ಘಟನೆ ಕುರಿತು ಚರ್ಚೆ ನಡೆಸಲಾಗಿದೆ. ಗಾಯಾಳುಗಳಿಗೆ ಉತ್ತಮ ವೈದ್ಯಕೀಯ ಸೇವೆ ನೀಡುವ ಕುರಿತು ಸಮಾಲೋಚನೆ ನಡೆಸಲಾಗಿದೆ. ಅಲ್ಲಿನ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಮೃತದೇಹಗಳನ್ನು ರಾಜ್ಯಕ್ಕೆ ತರಲು ಎಲ್ಲಾ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿಯ ಕೆಲವೆಡೆ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ. ಮಂಗಳೂರು ವಿಮಾನ ನಿಲ್ದಾಣ, ಮಾಣಿ 2, ಬಂಟ್ವಾಳ, ಸುಳ್ಯದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 38.1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಹಗುರವಾದ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 31, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಶ್ರೇಯೋಭಿವೃದ್ಧಿಯಲ್ಲಿ ನವೋದ್ಯಮಗಳ ಕೊಡುಗೆ ಅಪಾರ. ಏಕ ಭಾರತ ಶ್ರೇಷ್ಠ ಭಾರತಕ್ಕೆ ಸಾಕ್ಷಿಯಾದ ಕನ್ನಡ ಕಲಿತ ಕಲ್ಪನಾ, ಪ್ರಧಾನಿ ನರೇಂದ್ರ ಮೋದಿ. ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಯೋಗ ಸಹಕಾರಿ. ಶಾಲಾ ಪಠ್ಯಕ್ರಮದಲ್ಲಿ ಯೋಗ ಅಳವಡಿಕೆಗೆ ಚಿಂತನೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಜಲಮಾರ್ಗಗಳ ಪಾತ್ರ ಮಹತ್ವದ್ದು. ನೆರೆ ರಾಷ್ಟ್ರಗಳೊಂದಿಗೆ ಸಂಪರ್ಕ ಸೇತು ನಿರ್ಮಾಣ, ಸಚಿವೆ ನಿರ್ಮಲಾ ಸೀತಾರಾಮನ್. ಮತ್ತು ಭಾರತದಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರೀಡಾ ಸೌಲಭ್ಯ ನಿರ್ಮಾಣ, ಕ್ರೀಡಾಪಟುಗಳನ್ನು ಜಾಗತಿಕ ಕ್ರೀಡಾಕೂಟಕ್ಕೆ ಸಜ್ಜುಗೊಳಿಸಲು ಕ್ರಮ, ಸಚಿವ ಅನುರಾಗ್ ಸಿಂಗ್ ಠಾಕೂರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ನಮಸ್ಕಾರ.